ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಸೌಮ್ಯ. ನಾನು ಇವತ್ತು ಸೆಕೆಂಡ್ ಡೇ ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ವಾಕಿಂಗ್ ಎಲ್ಲ ಮುಗಿಸಿ ಕಿಚನ್ ಕೂಡ ರಾತ್ರಿ ಕ್ಲೀನ್ ಮಾಡಿದ್ದೆ. ಇವತ್ತು ತಿಂಡಿಗೆ ಅಂತ ಹೇಳಿ ರವೆ ರೊಟ್ಟಿನ ಮಾಡ್ಕೊಂಡಿದ್ದೆ. ಕಪ್ ಆಗುವಷ್ಟು ರವೆ, ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತೆಳುವಾಗೇನೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮನೇಲೆ ಕೂಡ ಬೆಣ್ಣೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಬೆಣ್ಣೆನೂ ಕೂಡ ಅದನ್ನ ಈ ರೊಟ್ಟಿ ಜೊತೆಗೆ ಬೆಣ್ಣೆ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ತೆಳುವಾಗಿ ಕಲ್ಸ್ಕೊಂಡು ತವ ಮೇಲೆ ತಟ್ಟೋದ್ರಿಂದ ಹೀಗೆ ತೆಳುವಾಗಿ ತಟ್ಕೋಬೇಕು. ತಟ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಆ್ಯಂಡ್ ವೆರಿ ಈಸಿಯಾಗಿ ರವೆ ರೊಟ್ಟಿ ರೆಡಿ ಆಗುತ್ತೆ. ಇದನ್ನು ನಾವು ಸಾಗು ಜೊತೆ ಮತ್ತು ಚಟ್ನಿ ಜೊತೆ ಎರಡರ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನೇ ಕೂಡ ಮಕ್ಕಳೂ ಕೂಡ ಬಾಕ್ಸ್ಗೆ ಹಾಕೊಂಡೋದ್ರು. ಅಷ್ಟರಲ್ಲಿ ಮಕ್ಕಳು ಸ್ನಾನ ಮುಗಿಸಿ ಬಂದರು. ಅವ್ರಿಗೂ ಚಟ್ನಿ ಜೊತೆ ಹಾಕ್ಕೊಟ್ಟು ನಾನು ಕೂಡ ಬೇಗ ಕೆಲಸ ಎಲ್ಲ ಮುಗಿಸ್ಕೋಬೇಕಾಗಿತ್ತು. ಹಾಗೆ ಮನೆಯೂ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಹೇಳಿ ಒಂದೊಂದೇ ರೂಮ್ನ ಕ್ಲೀನ್ ಮಾಡ್ಕೊಂಡು ಬಂದೆ. ಮನೆಯೆಲ್ಲ ಕ್ಲೀನ್ ಆದ ನಂತರ ನಾನು ಕೂಡ ಸ್ನಾನ ಮುಗಿಸಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ನಾನು ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು. ದೇವಸ್ಥಾನಕ್ಕೆ ನಾನು ಕಡಲೆಕಾಳು ಹಾರನ್ನು ಕೂಡ ಕೊಡಬೇಕಾಗಿತ್ತು. ಅದನ್ನು ಪ್ರಿಪೇರ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಅಂತ ಹೊರಟೆ. ನಾನು ದೇವಸ್ಥಾನದಲ್ಲೆಲ್ಲ ಕೂಡ ಪೂಜೆನೂ ನೀಟಾಗಾಯಿತು. ದೇವ್ರ ದರ್ಶನವೂ ಕೂಡ ಆಯಿತು. ಅಲ್ಲೇ ಸ್ವಲ್ಪ ಪ್ರಸಾದನೂ ಕೂಡ ಕೊಟ್ಟಿದ್ದರು. ಅದನ್ನು ತಿಂದು ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು. ಮಧ್ಯಾಹ್ನ ಬಂದು ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಅಡುಗೆ ಮುಗಿಸಿ ಸಿಂಪಲ್ಲಾಗಿ ಅಡುಗೆನೂ ಕೂಡ ಮುಗಿಸ್ಕೊಂಡೆ. ನಾನು ಇಲ್ಲೊಂದು ಟಿಪ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾವು ರೆಡಿಮೇಡ್ ಡ್ರೆಸ್ಗಳನ್ನ ತೊಗೊಂಡಾಗ ಈ ಥರ ಜಿಪ್ಲ ಕವರ್ಗಳನ್ನ ಕೊಟ್ಟಿರ್ತಾರೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಎಸೆದಂತೆ ಈ ಥರ ಯೂಸ್ ಮಾಡ್ಕೊಳ್ಳಿ. ನಾವು ಬೀರುಗಳಲ್ಲಿ ಈ ಥರ ಇದನ್ನು ಕಬೋರ್ಡ್ಗಳಲ್ಲಿ ಇಟ್ಟಾಗ ಈ ಥರದ ಸ್ಟೋನ್ ಲೇಸ್ಗಳು ಬೇರೆ ಸೀರೆಗಳಿಗೆ ಸಿಗಾಕೊಳ್ತಾ ಇರುತ್ತೆ. ಸೀರೆಗಳ ದಾರನೂ ಕೂಡ ಹಿಂಗೆ ಎಳ್ಕೊಬರುತ್ತೆ. ಹಾಗಾಗಿ ಅದಕ್ಕೇ ಸೀರೆ ಮತ್ತು ಬ್ಲೌಸ್ನ ಹೀಗೆ ಈ ಜಿಪ್ಲಾಕ್ ಕವರ್ಗಳಲ್ಲಿ ನಾವು ಇಡೋದ್ರಿಂದ ಬೇರೆ ಸೀರೆಗಳಿಗೂ ಕೂಡ ಹಾನಿ ಆಗಲ್ಲ. ಈ ಬ್ಲೌಸ್ಗಳದ್ದು ಸ್ಟೋನ್ ಲೇಸು ಮತ್ತು ಬಾಲ್ ಚೈನ್ ಹಾಕಿರ್ತಾರೆ, ಅದರದ್ದು ಕಲರು ಕೂಡ ಶೇಡ್ ಆಗೋದಿಲ್ಲ. ನಾವು ಈ ಥರ ಮಡ್ಚ್ಕೊಂಡು ಆ ಜಿಪ್ಲಾಕ್ ಕವರಲ್ಲಿ ಹಾಕಿ ನಾವು ಕಬೋರ್ಡ್ಗಳಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ತುಂಬ ದಿನ ವರ್ಕ್ಗಳು ಹಾಳಾಗದಂತೆ ಇರುತ್ತೆ. ಈ ಟಿಪ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಂತೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇಷ್ಟು ಹೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.